ಎಲ್ಲ ವಿದ್ಯಾರ್ಥಿಗಳಿಗೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಎಲ್ಲ KCET ಮತ್ತೆ ನೀಟ್ ವಿದ್ಯಾರ್ಥಿಗಳು ಇವಾಗ ವೇಟ್ ಮಾಡ್ತಾ ಇರೋದು KCET ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಇದರದ್ದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, KE ಕಡೆಯಿಂದ ಅಫೀಸಿಯಲ್ ಆಗಿ ಯಾವಾಗ KCET ಇರೋದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತೇಳಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ಸೊ ಇದರ ಬಗ್ಗೆನೂ ಕೂಡ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಮತ್ತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕೆಲವೊಂದು ಡೌಟ್ಗಳನ್ನ ಕೇಳಿದ್ರು, ಅದ್ರ ಬಗ್ಗೆನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಇವಾಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಇದರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಏನಿದ್ದಾರೆ, ಬಹಳ ಜನ ವಿದ್ಯಾರ್ಥಿಗಳು ಕಾಮನ್ ಆಗಿ ಒಂದೇ ಒಂದು ಡೌಟ್ ನ ಕೇಳ್ತಾ ಇರೋದು ಏನಂದ್ರೆ, ಇವಾಗ ಮೊನ್ನೆ ತಾನೇ ಒಂದು ಪ್ರೊವೈಸನಲ್ ರಿಸಲ್ಟ್ ನ ಅನೌನ್ಸ್ ಮಾಡಿದ್ರು, ಅಫೀಸಿಯಲ್ ಆಗಿನೇ ಪ್ರೊವೈಸನಲ್ ರಿಸಲ್ಟ್ ಏನಿದೆ ಅದನ್ನ ಅನೌನ್ಸ್ ಮಾಡಿದ್ರು. ಸೊ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದ್ರೆ, ಸೊ ಆ ಒಂದು ರಿಸಲ್ಟ್ ಅಲ್ಲಿ ನಮಗೆ ಯಾವ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಸೊ ಅದೇ ಒಂದು ಕಾಲೇಜ್ ಫೈನಲ್ ರಿಸಲ್ಟ್ ಅಲ್ಲೂ ಕೂಡ ಅದೇ ಇರುತ್ತಾ ಅಥವಾ ಏನಾದ್ರು ಚೇಂಜ್ ಆಗತ್ತಾ, ಅಥವಾ ಇಲ್ಲಿ ಪ್ರೊವೈಸನಲ್ ರಿಸಲ್ಟ್ ಏನಿದೆ ಸೊ ಇಲ್ಲಿ ಏನೋ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಫೈನಲ್ ರಿಸಲ್ಟ್ ಅಲ್ಲೂ ಕೂಡ ಅಲಾಟ್ ಆಗಲ್ವಾ, ಈ ರೀತಿ ಒಂದು ಡೌಟ್ ನ ಕೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಇಲ್ಲಿ ಪ್ರೊವೈಸನಲ್ ರಿಸಲ್ಟ್ ಏನಿದೆ ಇದೇ ಫೈನಲ್ ಆಗಿರೋದಿಲ್ಲ. ಸೊ ನಿಮಗೆ ಅಲಾಟ್ ಆಗಿಲ್ಲ ಅಂದ್ರೂ ಕೂಡ ಫೈನಲ್ ರಿಸಲ್ಟ್ ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಗಿರುವಂಥ ಚಾನ್ಸಸ್ ಇರುತ್ತೆ, ಅಥವಾ ನಿಮಗೆ ಇಲ್ಲಿ ಯಾವುದೋ ಕಾಲೇಜ್ ಇರುತ್ತೆ ಸೊ ಅದೇ ಕಾಲೇಜ್ ಅಲಾಟ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸೊ ಚೇಂಜಸ್ ಆಗಿ ನಿಮಗೆ ಬೇರೆ ಕಾಲೇಜ್ ಕೂಡ ಅಲಾಟ್ ಆಗ್ಬೋದು. ಸೊ ನೀವೇನ್ ಮಾಡಬೇಕು, ಫೈನಲ್ ರಿಸಲ್ಟ್ ಬರೋವರೆಗೂ ಕೂಡ ವೇಟ್ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, KCET ಮತ್ತೆ ನೀಟ್ದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ನಾನು ಡೈರೆಕ್ಟ್ ಆಗಿ KE ಕಾಂಟ್ಯಾಕ್ಟ್ ಮಾಡಿದ್ದೆ, ಬಟ್ ಮಾರ್ನಿಂಗ್ ಇಂದ ಕಾಲ್ ಮಾಡಿದ್ರು ಕೂಡ ಅವರು ರಿಸೀವ್ ಮಾಡ್ತಾ ಇಲ್ಲ. ಏನು ಬೇರೆ ಕಾರ್ಯಲ್ಲಿ ಕಾರ್ಯನಿರತರಾಗಿದ್ದಾರೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ, ಬಟ್ ಬೆಳಗಿಂದ ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಏನಿದೆ ಅದು ಇವತ್ತು ಬರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಇವತ್ತು 10% ಮಾತ್ರ ಬರಬಹುದು ಅಂತ ಹೇಳಿದ್ದಾರೆ. ಸೊ ನಮ್ಮ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು. ಸೊ ಅವರಿಗೆ ಒಂದು ಇನ್ಫಾರ್ಮೇಶನ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಅವರಿಗೆ 10% ಮಾತ್ರ ಇವತ್ತು ಬರುವಂತ ಚಾನ್ಸಸ್ ಇದೆ, 90% ನಾಳೆ ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಯಾಕಂತ ಹೇಳಿದ್ರೆ ಇವತ್ತು ಬರ್ತಾ ಇಲ್ಲ. ಸೊ ಅವರೇ ಹೇಳಿದ್ದಾರೆ, KE ಹೇಳಿದ್ದಾರೆ ಇವತ್ತು ಬರ್ಬೋದು ಅಥವಾ ಬರ್ಲಿಕ್ಕೂ ಇಲ್ಲ, ಸೊ ನಾಳೆ ಅಂತೂ ಪಕ್ಕಾ ಬರುತ್ತೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೀವು ಯಾರ್ಯಾರು ವೇಟ್ ಮಾಡ್ತಾ ಇದ್ದಾರೆ, ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಾಳೆ ಎಲ್ಲರಿಗೂ ಕೂಡ ಫೈನಲ್ ರಿಸಲ್ಟ್ ಏನಿದೆ ಅದು ಅನೌನ್ಸ್ ಆಗುತ್ತೆ. ಸೊ ಇವತ್ತು ಕೂಡ ಅನೌನ್ಸ್ ಆಗ್ಬೋದು, ಆದ್ರೆ 10% ಮಾತ್ರ ಹೇಳಿದ್ದಾರೆ. ಸೊ ಕನ್ಫರ್ಮ್ ಆಗಿ ಇವತ್ತೇ ಅಪ್ಡೇಟ್ ಆಗುತ್ತೆ ಅಂತೇಳಿ ಒಂದು ಅಪ್ಡೇಟ್ ನ ಕೊಟ್ಟಿಲ್ಲ, ಆದ್ರೆ ನಾಳೆ ಮಾತ್ರ ನಿಮಗೆ ಕನ್ಫರ್ಮ್ ಆಗಿ ಫೈನಲ್ ರಿಸಲ್ಟ್ ಏನಿದೆ ಅದು ಅನೌನ್ಸ್ ಆಗುತ್ತೆ. ಸೊ ವೇಟ್ ಮಾಡಿ, KE ಕಡೆಯಿಂದ ಅಫೀಸಿಯಲ್ ಆಗಿ ಇನ್ಫಾರ್ಮೇಶನ್ ಬಂದ್ರೆ ಅಫೀಸಿಯಲ್ ಆಗಿ ಅನೌನ್ಸ್ ಆದ್ರೆ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.